ಬರ್ತ್ಡೇಯ ನೆಪದಲ್ಲಿ ಒಂದೇ ಕಡೆಗೆ ಸೇರಿದ್ದಾರೆ ಡಿಕೆಶಿ ಬಣದ ಶಾಸಕರುಗಳು. ದಿನೇ ದಿನೇ ರೋಚಕದ ಘಟ್ಟ ತಲುಪ್ತಾ ಇದೆ. ಗದ್ದುಗೆದೆ ಗುದ್ದಾಟ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಒಟ್ಟಿಗೆ ಸೇರಿದ್ದಾರೆ ಶಾಸಕರು. ಖಾಸಗಿ ಹೋಟೆಲ್ನಲ್ಲಿ ಬರೋಬ್ಬರಿ 20ಕ್ಕೂ ಹೆಚ್ಚು ಜನ ಶಾಸಕರು ಸೇರಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮಾಗಡಿಯ ಶಾಸಕರಾಗಿರುವಂತಹ ಬಾಲಕೃಷ್ಣ ಅವರ ಬರ್ತ್ಡೇಯ ನೆಪದಲ್ಲಿ ಈಗ 20ಕ್ಕೂ ಹೆಚ್ಚು ಜನ ಶಾಸಕರುಗಳು ಒಂದೇ ಕಡೆಗೆ ಸೇರಿದ್ದಾರೆ. ಇದು ಬಹಳಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಕಾರಣ ಏನು ಅಂದರೆ, ಒಂದು ಕಡೆಗೆ ಡಿ.ಕೆ. ಶಿವಕುಮಾರ್ ಅವರ ಬಣ, ಮತ್ತೊಂದು ಕಡೆಗೆ ಸಿ.ಎಂ. ಸಿದ್ದರಾಮಯ್ಯನವರ ಬಣ ತಮ್ಮದೇ ಆದಂತಹ ರೀತಿಯಲ್ಲಿ ತೆರೆಮರೆಯಲ್ಲಿ ಸರ್ಕಸ್ ಅನ್ನ ಮಾಡ್ತಾ ಇದೆ. ಈಗಾಗಲೇ ಸಿ.ಎಂ. ಸಿದ್ದರಾಮಯ್ಯ ಬಣ ಒಂದು ರೀತಿಯಲ್ಲಿ ಲೆಕ್ಕಾಚಾರವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಗೆ ಡಿ.ಕೆ. ಶಿವಕುಮಾರ್ ಅವರ ಪರಮಾಪ್ತರು ಅಂತ ಯಾರೆಲ್ಲ ಇದ್ದಾರೆ, ಅದರಲ್ಲೂ ಸ್ಪೆಷಲಿ ಈ ಹಳೆ ಮೈಸೂರು ಭಾಗ, ರಾಮನಗರ, ಮಂಡ್ಯ, ಮೈಸೂರು, ಬೆಂಗಳೂರು ಈ ಭಾಗದಲ್ಲಿರುವಂತಹ ಶಾಸಕರುಗಳೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಶಾಸಕರಾಗಿರುವಂತಹ ಬಾಲಕೃಷ್ಣ ಅವರ ಬರ್ತ್ಡೇ. ಆ ಬರ್ತ್ಡೇಯ ನೆಪದಲ್ಲಿ ಎಲ್ಲರೂ ಸಹ ಡಿ.ಕೆ. ಶಿವಕುಮಾರ್ ಬಣದ ಶಾಸಕರುಗಳು ಬರೋಬ್ಬರಿ 20ಕ್ಕೂ ಹೆಚ್ಚು ಜನ ಶಾಸಕರುಗಳು ಈ ಒಂದು ಬರ್ತ್ಡೇ ಪಾರ್ಟಿಯಲ್ಲಿ ಸೇರಿ ಒಂದು ರೀತಿಯಲ್ಲಿ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾರೆ ಅನ್ನುವಂತಹ ಚರ್ಚೆಗಳು ಈಗ ಶುರುವಾಗಿದ್ದಾವೆ. ನೀವು ಫೋಟೋದಲ್ಲೂ ಸಹ ನೋಡ್ತಾ ಇದ್ದೀರಾ. ಇದು ಖಾಸಗಿ ಹೋಟೆಲ್. ಖಾಸಗಿ ಹೋಟೆಲ್ನಲ್ಲಿ ಬಾಲಕೃಷ್ಣ ಅವರಿದ್ದಾರೆ, ಸಚಿವ ಸುಧಾಕರ್ ಇದ್ದಾರೆ, ಅದರ ಜೊತೆಗೆ MLC ಆಗಿರುವಂತಹ ರವಿ ಇದ್ದಾರೆ, ಇನ್ನು CP ಯೋಗೇಶ್ವರ್. ಇದೇ ರೀತಿಯಾಗಿ ಬರೋಬ್ಬರಿ 20ಕ್ಕೂ ಹೆಚ್ಚು ಜನ ಶಾಸಕರುಗಳು ಇವತ್ತಿನ ಈ ಒಂದು ಸಭೆಯಲ್ಲಿ ಸೇರಿದ್ದಾರೆ, ಈ ಒಂದು ಪಾರ್ಟಿಯಲ್ಲಿ ಸೇರಿದ್ದಾರೆ. ಆ ಮೂಲಕವಾಗಿ ತಮ್ಮದೇ ಆದಂತಹ ರೀತಿಯಲ್ಲಿ ಶಾಸಕರುಗಳು ಸಂದೇಶ ರವಾನೆ ಮಾಡೋದಕ್ಕೆ ಮುಂದಾದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಹರೀಶ್ ಕೊಡ್ತಾರೆ. ಹರೀಶ್, ಒಂದು ಕಡೆಗೆ ಸಿ.ಎಂ. ಸಿದ್ದರಾಮಯ್ಯ ಅವರ ಬಣ ಈಗಾಗಲೇ ಫಾರಿನ್ ಟೂರ್ ಅಲ್ಲಿದ್ರೆ, ಮತ್ತೊಂದು ಕಡೆಗೆ ಬರ್ತ್ಡೇಯ ನೆಪದಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಬಣದ ಶಾಸಕರುಗಳು ಸಹ ಒಂದೇ ಕಡೆಗೆ ಸೇರಿದ್ದಾರೆ. ಇದು ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ಏನೆಲ್ಲ ಸಿಗ್ತಾ ಇದೆ ಅಪ್ಡೇಟ್ಸ್? ಜಗದೀಶ್, ಬಹಳ ಮುಖ್ಯವಾಗಿರುವಂತದ್ದು ಇದೀಗ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಗದ್ದಿಗೆ ಗುದ್ದಾಟ ಈಗ ತಾರಕಕ್ಕೇರಿದೆ. ಸೊ ಒಂದ್ ಕಡೆ ಸಿ.ಎಂ. ಸಿದ್ದರಾಮಯ್ಯ ಅವರ ಆಪ್ತ ಬಳಗದ ಶಾಸಕರು ವಿದೇಶ ಪ್ರವಾಸ ಅನ್ನುವಂತ ನೆಪದಲ್ಲಿ ಹೋಗ್ತಾ ಇದ್ರೆ, ಮಗದೊಂದ್ ಕಡೆ ಈಗ ದಲಿತ ಸಿಎಂ ಅನ್ನುವಂತ ಕೂಗು ವ್ಯಕ್ತ ಆಗ್ತಿದೆ. ಸೊ ಇನ್ನೊಂದ್ ಕಡೆ ಈಗ ಡಿ.ಕೆ. ಶಿವಕುಮಾರ್ ಅವರು ಶತಾಯಗತೆ ಸಿಎಂ ಗಾತಿಯನ್ನು ಪಡೆಯಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಇವತ್ತು ಖಾಸಗಿ ಓಟ್ನಲ್ಲಿ ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಬರ್ತ್ಡೇ ನೆಪದಲ್ಲಿ ಕೂಡ ಡಿ.ಕೆ. ಶಿವಕುಮಾರ್ ಅವರ ಸೊ ಒಟ್ಟಿಗೆ ಸೇರಿ ಇದು ಕೂಡ ಒಂದು ರೀತಿಯ ಸಂದೇಶ ಕೊಡುವಂತ ಒಂದು ಲೆಕ್ಕಾಚಾರ ಅಂತ ಹೇಳಲಾಗ್ತಿದೆ. ಸೊ ಬಾಲಕೃಷ್ಣ ಅವರ ಬರ್ತ್ಡೇ ನೆಪದಲ್ಲಿ ಸುಮಾರು 20ಕ್ಕೆ ಹೆಚ್ಚು ಜನ ಶಾಸಕರು ಅಲ್ಲಿ ಪಾಲ್ಗೊಂಡಿದ್ರು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಒಂದು ಹಳೆ ಮೈಸೂರು ಭಾಗದ ಬಹುತೇಕ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಳಗದ ಶಾಸಕರು ಅಲ್ಲಿ ಕಾಣಿಸಿಕೊಂಡಿದ್ದು ಕೂಡ ಇಲ್ಲಿ ಹೈಕಮಾಂಡ್ಗೆ ಒಂದು ಸಂದೇಶ ಕೊಡುವಂತ ಎಲ್ಲರೂ ಕೂಡ ಸೇರಿ ಒಂದು ಸಂದೇಶ ಕೊಡುತ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಆಗಿರ್ಬೋದು, ಮತ್ತೆ ಮಾಗಡಿ ಬಾಲಕೃಷ್ಣ, ಕುಣಿಗಲ್ ರಂಗನಾಥ್ ಆಗಿರ್ಬೋದು, ಜೊತೆಗೆ ಒಂದು ಹಲವಾರು ಶಾಸಕರು ಕೂಡ ಅಂದ್ರೆ 20ಕ್ಕೆ ಹೆಚ್ಚು ಜನ ಶಾಸಕರು ಈ ಒಂದು ಮೀಟಿಂಗ್ ಅಂದ್ರೆ ಅಂದ್ರೆ ಮುಂಬರುವ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರನ್ನ ಒಂದ್ ಕಡೆ ಸೇರಿಸೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು 20ಕ್ಕೆ ಹೆಚ್ಚು ಜನ ಶಾಸಕರು ಶಕ್ತಿ ಪ್ರದರ್ಶನ ಮಾಡಿರುವಂತದ್ದು. ಜಗದೀಶ್, ಹರೀಶ್, ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಇನ್ನೊಂದೇನಂದ್ರೆ, ಈಗಾಗಲೇ ಬಜೆಟ್ ಪೂರ್ವ ತಯಾರಿಯಲ್ಲಿ ಸಿ.ಎಂ. ಸಿದ್ದರಾಮಯ್ಯ ಅವರಿದ್ದಾರೆ. ಬಜೆಟ್ ನಂತರ ಅಧಿಕಾರ ಹಂಚಿಕೆಯ ವಿಚಾರವಾಗಿ ಕೊನೆ ಹಂತದ ಘಟ್ಟ ತಲುಪುತ್ತೆ ಅನ್ನುವಂತಹ ಚರ್ಚೆ ಇದೆ. ಇದೇ ಸಂದರ್ಭದಲ್ಲಿ ಈ ರೀತಿಯಾಗಿ ಶಕ್ತಿ ಪ್ರದರ್ಶನ ಆಗ್ತಿರುವಂತದ್ದು, ಈ ಒಂದು ಸಂದೇಶ ಏನ್ ರವಾನೆ ಆಗುತ್ತೆ ಅಂತ? ಜಗದೀಶ್, ಈಗಾಗಲೇ ಕೂಡ ಸಿ.ಎಂ. ಸಿದ್ದರಾಮಯ್ಯರು ಬಜೆಟ್ ಪೂರ್ವ ಸಿದ್ಧತಾ ಸಭೆಯಲ್ಲಿ ತೈಲಿಂದಾಗಿದ್ದಾರೆ. ಮಾರ್ಚ್ 6ನೇ ತಾರೀಕು ಬಜೆಟ್ ಮಂಡಿಸೋದಕ್ಕೆ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ನಡೆಸ್ಕೊಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಕೂಡ ಈಗ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಳಗ ಬಜೆಟ್ ಅಧಿವೇಶನ ಮುಗಿದ ನಂತರವಾದರೂ ತಮಗೆ ಅವಕಾಶವನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ ಒತ್ತಡ ಹಾಕುವಂತ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಒಂದ್ ಕಡೆ ಸೇರುವಂತ ಪ್ರಯತ್ನ, ಶಕ್ತಿ ತೋರಿಸುವಂತ ಲೆಕ್ಕಾಚಾರದಲ್ಲಿ ಕೂಡ ಎಲ್ಲ ಒಂದ್ ಕಡೆ ಸೇರ್ತಾ ಇದ್ದಾರೆ. ಸೊ ಬಜೆಟ್ ಅಧಿವೇಶನ ಮುಗಿದ ಬಳಿಕ ಡಿ.ಕೆ. ಶಿವಕುಮಾರ್ ಅವರಿಗೆ ತಮ್ಗೆ ಕೊಡಬೇಕು ಅನ್ನುವಂತ ಬಿಗಿಪಟ್ಟನ್ನ ಗಟ್ಟಿಗೊಳಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಒಂದ್ ಕಡೆ ದಲಿತ ಸಿಎಂ ಅನ್ನುವಂತಹ ಅಸ್ತ್ರ ಬಳಕೆ ಆಗ್ತಿದೆ, ಮಗದೊಂದ್ ಕಡೆ ಸಿ.ಎಂ. ಸಿದ್ದರಾಮಯ್ಯ ಅವರು ತಾವೇ ಮುಂದುವರಿತೀವಿ ಅನ್ನುವಂಥದ್ದು ಗಟ್ಟಿ ಧ್ವನಿಯಲ್ಲಿ ಅವರು ಹೇಳುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಅಂತ ಹೇಳಿದ್ರು ಕೂಡ ಗಟ್ಟಿ ಧ್ವನಿಯಲ್ಲಿ ಕೂಡ ನಾನೇ ಮುಂದುವರಿತೀನಿ ಅನ್ನುವಂಥ ಸಂದೇಶವನ್ನು ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಡಿ.ಕೆ. ಶಿವಕುಮಾರ್ ಶತಾಯಗತಾಯ ಕೂಡ ಅಧಿವೇಶನದ ಬಳಿಕ ತನಗೆ
ಸಿಎಂ ಗಾದಿ ಬಿಟ್ಕೊಂಡ್ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ದಂಡಯಾತ್ರೆ ಕೈಗೊಳ್ಳೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯ ಆಗ್ತಿದೆ. ಬಜೆಟ್ ಅಧಿವೇಶನಕ್ಕೂ ಕೂಡ ಅವರು ಗೈರಾಗುವಂತ ಸಾಧ್ಯತೆ ಇದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಶತಾಯಗತಾಯ ಸಿಎಂ ಗಾದಿಯನ್ನು ಪಡೆಯುವಂತ ನಿಟ್ಟಿನಲ್ಲಿ ಕೂಡ ಈಗ ಒಂದಷ್ಟು ಪಟ್ಟುಗಳನ್ನ ಪ್ರಯೋಗ ಮಾಡ್ತಾ ಇರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಮಾಹಿತಿಯಾಗಿ. ಇವತ್ತು ಬಹಳಷ್ಟು ಇಂಪಾರ್ಟೆಂಟ್ ಕಾರಣ ಏನು ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಣ ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಸೇರಿ ಅಲ್ಲಿ ಒಬ್ಬ ಶಾಸಕರ ಬರ್ತ್ಡೇ ನೆಪದಲ್ಲಿ, ಅಂದರೆ ಮಾಗಡಿ ಶಾಸಕರಾಗಿರುವಂತಹ ಬಾಲಕೃಷ್ಣ ಅವರ ಬರ್ತ್ಡೇ ನೆಪದಲ್ಲಿ ಡಿ.ಕೆ. ಶಿವಕುಮಾರ್ ಪರವಾಗಿರುವಂತಹ ಶಾಸಕರೆಲ್ಲರೂ ಒಂದೇ ಕಡೆಗೆ ಸೇರಿದ್ದಾರೆ. ನೀವು ಈ ಒಂದು ಫೋಟೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, 20ಕ್ಕೂ ಹೆಚ್ಚು ಜನ ಶಾಸಕರುಗಳಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಿ ಪಿ ಯೋಗೇಶ್ವರ್ ಆಗಿರ್ಬೋದು, ಎನ್ ಎ ಹ್ಯಾರಿಸ್ ಆಗಿರ್ಬೋದು, ಗಣೇಶ್ ಹುಕ್ಕೇರಿ ಆಗಿರ್ಬೋದು, ಅದರ ಜೊತೆಗೆ ಕುಣಿಗಲ್ ರಂಗನಾಥ್, ನಯನ ಮೋಟಮ್ಮ, ರವಿ ಗಣಿಗ, ಹೀಗೆ ಎಲ್ಲರೂ ಸಹ ಡಿ.ಕೆ. ಶಿವಕುಮಾರ್ ಅವರ ಪರಮಾಪ್ತರೆ. ಅದರಲ್ಲೂ ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿರುವಂತಹ ಶಾಸಕರುಗಳೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ. ಅಲ್ಲಿ ಗಣೇಶ್ ಹುಕ್ಕೇರಿ ಒಬ್ಬರನ್ನ ಹೊರತುಪಡಿಸಿದ್ರೆ ಉತ್ತರ ಕರ್ನಾಟಕದ ಶಾಸಕರಲ್ಲಿ ಅವರು ಕಾಣಿಸ್ತಾ ಇದ್ದಾರೆ. ಉಳಿದಿರುವಂಥ ಎಲ್ಲರೂ ಸಹ ಈ ಹಳೆ ಮೈಸೂರು ಭಾಗದವರೇ. ಇನ್ನು ಚಿಕ್ಕಮಗಳೂರಿನೆಲ್ಲ ಶಾಸಕರಾಗಿರುವಂತಹ ನಯನ ಮೋಟಮ್ಮ ಆ ಜಿಲ್ಲೆಯವರು, ಅದನ್ನು ಹೊರತುಪಡಿಸಿದ್ರೆ ಪೂರ್ತಿಯಾಗಿ ಈ ಭಾಗದಲ್ಲೇ ಇರುವಂಥವರು. ಹಾಗಾಗಿ ಯಾವ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ? ಒಂದು ಕಡೆಗೆ CM ಸಿದ್ದರಾಮಯ್ಯನವರ ಬಣದ ಶಾಸಕರೆಲ್ಲರೂ ಸಹ ಫಾರಿನ್ ಟ್ರಿಪ್ನಲ್ಲಿದ್ದಾರೆ. ಇನ್ನೊಂದು ಕಡೆಗೆ ಯಾವಾಗ ಅವರು ಫಾರಿನ್ ಟ್ರಿಪ್ ಹೋಗ್ತಾರೆ ಆ ಸಂದರ್ಭದಲ್ಲೂ ಸಹ ಪರ ವಿರೋಧದ ಚರ್ಚೆಗಳು ಬರ್ತಾವೆ. ಅದಾದ ಮೇಲೆ ಯಾಕೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಅವ್ರು ಯಾಕೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ನನ್ನ ಗಮನಕ್ಕಂತೂ ಅವ್ರು ತಂದಿಲ್ಲ ಅಂತ ನೇರವಾಗಿ ಮಾಧ್ಯಮದ ಮುಂದೆ ಹೇಳಿದ್ರು. ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಡಿ.ಕೆ. ಶಿವಕುಮಾರ ಬಣದ ಶಾಸಕರುಗಳು ಈಗ ಒಂದು ರೀತಿಯಲ್ಲಿ ತಮ್ಮದೇ ಆದಂತಹ ರೀತಿಯಲ್ಲಿ ರಣತಂತ್ರವನ್ನು ಹೆಣಿತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಮೂಡೋದಕ್ಕೆ ಈ ಫೋಟೋ ಮತ್ತೆ ಈ ಪಾರ್ಟಿಯ ಸಾಕ್ಷಿ. ಈಗಾಗಲೇ ಒಂದು ಚರ್ಚೆ ನಡೀತಾ ಇದೆ. ಅದೇನು ಅಂದರೆ CM ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದಕ್ಕೆ ಕೊನೆ ಹಂತ, ಕೊನೆಯ ಚಟುವಟಿಕೆ, ಕೊನೆಯ ಕಾರ್ಯತಂತ್ರ ಎಲ್ಲವೂ ಸಹ ನಡೀತಾ ಇದೆ. ಅದು ಯಾವಾಗ ಅಂದರೆ ಬಜೆಟ್ ಮಂಡನೆ ಆದ ನಂತರವೇ, ಬಜೆಟ್ ಅಧಿವೇಶನ ಮುಕ್ತಾಯವಾದ ನಂತರ ರಾಜ್ಯದಲ್ಲಿ CM ಬದಲಾವಣೆಯ ಚರ್ಚೆ ಕೊನೆಯ ಹಂತಕ್ಕೆ ತಲುಪಿಬಿಡುತ್ತೆ. ಅಂತಿಮ ಘಟ್ಟ ತಲುಪಿದೆ. ಈ ಒಂದು ಬಜೆಟ್ ಕೊನೆಯ ಬಜೆಟ್ CM ಸಿದ್ದರಾಮಯ್ಯನವ್ರದ್ದು ಅನ್ನುವಂತಹ ಲೆಕ್ಕಾಚಾರದಲ್ಲೂ ಸಹ ಮಾತುಗಳು ನಡೀತಾ ಇದ್ದಾವೆ. ಈ ಮಧ್ಯೆ ಬಣ ರಾಜಕೀಯ ಕಾಂಗ್ರೆಸ್ನಲ್ಲಿ ತಲ್ಲಣವನ್ನು ಸೃಷ್ಟಿ ಮಾಡ್ತಾ ಇದೆ. ಒಂದು ಕಡೆಗೆ CM ಸಿದ್ದರಾಮಯ್ಯನವರ ಬಣ, ಮತ್ತೊಂದು ಕಡೆಗೆ ಡಿ.ಕೆ. ಶಿವಕುಮಾರ್ ಬಣ, ಇನ್ನೊಂದು ಬಣ ಇದೆ. ಅದ್ಯಾವುದು ಅಂದರೆ ತಟಸ್ಥ ಬಣ. ಹೈಕಮಾಂಡ್ ನಾಯಕರು ಏನು ಹೇಳ್ತಾರೆ ಅದನ್ನು ನಾವು ಕೇಳ್ತೀವಿ ಅನ್ನುವಂತಹ ಬಣ. ಇದೆಲ್ಲದರ ಮಧ್ಯೆ ದಲಿತ ನಾಯಕರುಗಳೆಲ್ಲರೂ ಸೇರಿ ದಲಿತ CM ಕೂಗನ್ನ ದೊಡ್ಡ ಮಟ್ಟದಲ್ಲಿ ಹೇಳ್ತಾ ಇರುವಂತಹ ಕಾರಣಕ್ಕಾಗಿ ಈಗ ಮತ್ತೊಂದು ಹಾದಿಗೆ ಈ ಒಂದು ಸಭೆ ಇಂಪಾರ್ಟೆಂಟ್ ಆಗ್ತಾ ಇದೆ ಅಂತ. ಹಾಗಾದರೆ ಇವತ್ತಿನ ಈ ಒಂದು ಸಭೆಯಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನಿಮಗೆ ಸಂಪೂರ್ಣ ಮಾಹಿತಿ ಕೊಡೋದಾದರೆ, ಶಾಸಕರಾಗಿರುವಂತಹ ಗಣಿಗ ರವಿಕುಮಾರ್, ನಯನ ಮೋಟಮ್ಮ, ರಮೇಶ್ ಬಂಡಿ ಸಿದ್ದೇಗೌಡರು, ಆನೇಕಲ್ ಶಿವಣ್ಣ, ಪಾವಗಡದ HV ವೆಂಕಟೇಶ್, ಮಂತರಗೌಡ, ಹೊನ್ನಾಳಿಯ DG ಶಾಂತನಗೌಡ, ಕೆ ಹರೀಶ್ ಗೌಡ, ಅದರ ಜೊತೆಗೆ ಗಣೇಶ್ ಹುಕ್ಕೇರಿ, HC ಬಾಲಕೃಷ್ಣ, CP ಯೋಗೇಶ್ವರ್, ಕುಣಿಗಲ್ ರಂಗನಾಥ್, ಕದಲೂರ್ ಉದಯ್, ಬಸವರಾಜ ಶಿವಗಂಗಾ, ಶರತ್ ಬಚ್ಚೇಗೌಡ, ಈ ಎಲ್ಲರೂ ಸಹ ಇವತ್ತಿನ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.